ಲಾಲ್ಬಾಗ್ನಲ್ಲಿ ಇಂದಿನಿಂದ ಮಾವು ಮತ್ತು ಹಲಸಿನ ಮೇಳ ಆರಂಭ ಆಗಿದ್ದು, ಲಾಲ್ಬಾಗ್ನ ಆವರಣದಲ್ಲಿ ಯಾವ ರೀತಿಯಾದಂತಹ ದೃಶ್ಯಾವಳಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಶ್ಯಾಮ್ ಆ ಒಂದು ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಸಲ ಬರೋಬ್ಬರಿ 60ಕ್ಕೂ ಅಧಿಕ ಹಲಸಿನ ತಳಿ ಇದೆ, ಹಲಸಿನ ಪ್ರಭೇದಗಳಿವೆ. ಅದ್ರ ಜೊತೆಗೆ ಒಂದು 30ಕ್ಕೂ ಅಧಿಕ ಬಗೆಯ ವಿವಿಧ ರೀತಿಯಾದಂತಹ ಮಾವನ್ನ ನೀವಿಲ್ಲಿ ಗಮನಿಸಬಹುದು. ಸಾಕಷ್ಟು ಮಾವಿನ ತಳಿಗಳನ್ನ ಕೂಡ ಇಲ್ಲಿ ಗಮನಿಸಬಹುದು. ಬಂದಂತಹ ಜನರಿಗೆ ಎಲ್ರಿಗೂ ಕೂಡ ವಿಶೇಷ ಆಕರ್ಷಣೆಯಾಗಿ ಈ ಮಾವು ಮತ್ತೆ ಹಲಸು ಎರಡೂ ಕೂಡ ಕಾಣಿಸ್ತಾ ಇರುವಂಥದ್ದು. ಇನ್ನೊಂದೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ವಿಡಿಯೋ ಜರ್ನಲಿಸ್ಟ್ ಶ್ಯಾಮ್ ದೃಶ್ಯಾವಳಿಯನ್ನ ತೋರಿಸ್ತಾರೆ, ಝೂಮ್ ಹಾಕಿ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಈ ಬಾರಿಯ ಈ ಒಂದು ಮಾವಿನ ಮೇಳದ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಅದು ಮಿಯಾಜಾಕಿ ಅಂತ. ಇದು ಬರೋಬ್ಬರಿ 1 kgಗೆ 2 ಲಕ್ಷವನ್ನ ಕೊಡ್ತಾರಂತೆ. ಈ ಒಂದು ಮಿಯಾಜಾಕಿ ಕೂಡ ಇವತ್ತಿನ ಒಂದು ಅಂದ್ರೆ ಪ್ರಪಂಚದ ಅತ್ಯಂತ ದುಬಾರಿ ಮಾವಿನ ಹಣ್ಣು ಅಂತ ಕರೆಸ್ಕೊಳ್ಳುವಂತಹ ಮಿಯಾಜಾಕಿ ಕೂಡ ಇವತ್ತಿನ ಒಂದು ಏನೋ ಮೇಳದಲ್ಲಿ ಇರುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಹಲಸಿನ ನೀವು ಗಮನಿಸ್ತಾ ಇರ್ಬೋದು, ಅಲ್ಲೊಂದು ಹಲಸಿನ ಕಟ್ ಮಾಡಿ ಇಟ್ಟಿರುವಂಥದ್ದನ್ನ ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಸೀಡ್ಲೆಸ್ ಹಲಸು ಕೂಡ ಈ ಬಾರಿ ನಿಮಗೆ ವಿಶೇಷ ಆಕರ್ಷಣೆ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಸಾಕಷ್ಟು ಬಗೆಯಾದಂತಹ ಹಲಸಿನ ಇದೆ. ತಲವೇನಿ ಪ್ಲಸ್ ಅಂತ ಇದೆ. ಅದ್ರ ಜೊತೆಗೆ ಚಂದ್ರ ಹಲಸನ್ನು ನೀವಿಲ್ಲಿ ಗಮನಿಸಬಹುದು, ಚಂದ್ರ ಹಲಸನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆಯೇ ಏನೋ ಸಾಕಷ್ಟು ಭಾಗದಿಂದಲೂ ಕೂಡ ನಾನಾ ಬಗೆಯಾದಂತಹ ಹಲಸು ಕೂಡ ಈ ಬಾರಿ ಬಂದಿರುವಂಥದ್ದು. ಜೊತೆಗೆ 300 ವರ್ಷದ ಹಳೆಯ ಮಾವಿನ ತಳಿಯನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿಟ್ಟಿದಾರಲ್ಲ, ಇದೆಲ್ಲವೂ ಕೂಡ ಸಾಕಷ್ಟು ಹಳೆಯ ಅಂದ್ರೆ ಐತಿಹಾಸಿಕ ಮಾವು ತಳಿಗಳು ಅಂತ ಹೇಳ್ತೀವಲ್ಲ, ಆ ಸಾಲಿಗೆ ಸೇರುವಂಥವು. ಅಂದ್ರೆ ಟಿಪ್ಪು ಸುಲ್ತಾನನ ಕಾಲಿನ ಒಂದು ಮಾವಿನ ತಳಿಗಳು. ಇವೆಲ್ಲವನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇವು ಕೂಡ ಪ್ರದರ್ಶನಕ್ಕೆ ಸೀಮಿತ ಆಗಿದೆ. ಇದನ್ನು ಹೊರತುಪಡಿಸಿದ್ರೆ ಒಂದಷ್ಟು ಸ್ಟಾಲ್ಸ್ಗಳೇನಿರ್ತವೆ, ಆ ಸ್ಟಾಲ್ಸ್ಗಳನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಇವತ್ತು ಉದ್ಘಾಟನೆಗೊಂಡಂತಹ ಒಂದು ಸಾವಯವ ಮಾವು ಮತ್ತು ಹಲಸಿನ ಮೇಳ ಇದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಕೂಡ ಈ ಭಾಗದಲ್ಲಿ ಬೀಡು ಬಿಟ್ಟಿರುವಂತಹ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇರ್ಬೋದು. ಅಂದ್ರೆ ಪಬ್ಲಿಕ್ಕಿಗೆ ಇಲ್ಲಿ ಯಾವುದೇ ರೀತಿಯಾಗಿ ಏನೋ ಟಿಕೆಟ್ ಇರೋದಿಲ್ಲ, ಉಚಿತವಾಗಿ ಜನ ಬಂದಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಬಂದಿರುವಂಥದ್ದು. ಮಾವು ಮತ್ತು ಹಲಸಿನ ಮೇಳವನ್ನು ಕಣ್ತುಂಬಿಕೊಂಡಿರುವಂತಹ ದೃಶ್ಯಾವಳಿ ಈ ಭಾಗದಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಒಂದು ಸದುದ್ದೇಶದಿಂದ ಲಾಲ್ಬಾಗ್ ಇವತ್ತಿನಿಂದ 3 ದಿನಗಳ ಕಾಲ ಸಾವಯವ ಕೃಷಿ ಮತ್ತು ಸಾವಯವ ಮಾವು ಮತ್ತು ಹಲಸಿನ ಮೇಳವನ್ನು ಆಯೋಜನೆ ಮಾಡಿದೆ. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದು ಲಾಭವನ್ನು ಪಡ್ಕೊಂಡಿದ್ದಾರೆ. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.